ಮಳೆ ಆದರೆ ಸಾಕು ನದಿ ಪಾತ್ರದಲ್ಲ ಬಳಿ ಇರುವಂತಹ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಶುರುವಾಗ್ಬಿಡುತ್ತೆ. ವರ್ಷ ಕೂಡ ಪ್ರವಾಹಕ್ಕೆ ತುತ್ತಾಗುವಂತಹ ಅನೇಕ ಗ್ರಾಮಗಳು ಅಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಪ್ರಮುಖವಾಗಿ ಕಾವೇರಿ ಪಾತ್ರದ ಗ್ರಾಮಗಳ ಸ್ಥಿತಿ ಹೇಗಿದೆ ಮತ್ತು ಮಡಿಕೇರಿ ತಾಲೂಕಿನ ಬೇಂಗೂರು ಗ್ರಾಮ ಹೇಗೆ ಕಾವೇರಿ ಪ್ರವಾಹದಿಂದ ದ್ವೀಪದಂತಾಗಿ ಹೋಗುತ್ತೆ ಅನ್ನೋದರ ಡೀಟೇಲ್ಸ್ ಇದು. ಹೊರ ಜಗತ್ತಿನ ಸಂಪರ್ಕವನ್ನೇ ಈ ಗ್ರಾಮ ಕಳ್ಕೊಂಡ್ಬಿಡುತ್ತೆ. ಒಂದೆರಡು ವರ್ಷಗಳ ಸಮಸ್ಯೆ ಅಲ್ಲ, ತಲತಲಾಂತರದಿಂದ ಇಲ್ಲಿನ ಜನಕ್ಕೆ ಈ ಸಮಸ್ಯೆಯೇ ಇದೆ. ಈ ಸಮಸ್ಯೆಯನ್ನು ನುಂಗಿ ಬದುಕಬೇಕು ಹಾಗೂ ಜೀವನವನ್ನು ಕಳಿಬೇಕು ಅಂತಿದ್ದಾರೆ ಸ್ಥಳೀಯರು. 100ಕ್ಕೂ ಹೆಚ್ಚು ಕುಟುಂಬಗಳಿರುವಂತಹ ಈ ಗ್ರಾಮ ಪ್ರತಿಯೊಂದಕ್ಕೂ ಭಾಗಮಂಡಲ ಅಥವಾ ಮಡಿಕೇರಿಯನ್ನು ಅವಲಂಬಿಸಿದೆ. ಏನೇ ಬೇಕಾದರೂ ಮಳೆಗಾಲದಲ್ಲಿ ಈ ಪ್ರವಾಹದ ನೀರಿನಲ್ಲೇ ನಾಡ ದೋಣಿಯೊಂದರಲ್ಲಿ ಸುಮಾರು 300 ಮೀಟರ್ ದೂರ ಸಾಗಬೇಕು. ಇದೇ ಗ್ರಾಮದಿಂದ ನಮ್ಮ ಮಡಿಕೇರಿ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ರಣಾರ್ಭಟ ಮಳೆಗೆ ಕೊಡಗು ಅಕ್ಷರ ಸಹ ತತ್ತರಿಸಿ ಹೋಗ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಜಿಲ್ಲೆಯ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳ್ತಾ ಇದೆ. ಅದರಲ್ಲೂ ಕೂಡ ಕಳೆದ 1 ವಾರದಿಂದ ಸುರಿಯುವಂತಹ ಭಾರಿ ಮಳೆಗೆ ಕೆಲವೊಂದು ಗ್ರಾಮೀಣ ಪ್ರದೇಶಗಳು ಇವತ್ತಿಗೂ ಕೂಡ ಕತ್ತಲನ್ನ ಆವರಿಸಿರ್ತಕ್ಕಂಥದ್ದು. ಪ್ರಸ್ತುತ ಪಬ್ಲಿಕ್ ಟಿವಿ ಇದೀಗ ಮಡಿಕೇರಿ ತಾಲೂಕಿನ ಚೇರಂಬಣೆ ಸಮೀಪ ಇರತಕ್ಕಂತಹ ದೋಣಿಕಾಡು ಎಂಬ ಪ್ರದೇಶದಲ್ಲಿ ನಾವಿದ್ದೇವೆ. ಯಾಕಂದರೆ ಪ್ರತಿ ವರ್ಷವೂ ಕೂಡ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಮಳೆಯ ಅವಾಂತರಗಳು ಕೂಡ ಸೃಷ್ಟಿಯಾಗುತ್ತೆ. ಅದರಲ್ಲೂ ಕಾವೇರಿ ನದಿ ನೀರು ಉಕ್ಕಿ ಹರಿದಂತಹ ಪರಿಣಾಮದಿಂದ ಒಂದು ರೀತಿ ಸಮಸ್ಯೆಗಳು ಕೂಡ ಕೆಲವೊಂದು ಗ್ರಾಮಗಳು ಸಿಲುಕುತ್ತೆ. ಆ ಗ್ರಾಮದಲ್ಲಿ ಇದು ಕೂಡ ಒಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ 100ಕ್ಕೂ ಅಧಿಕ ಕುಟುಂಬಗಳು ಈ ಒಂದು ಭಾಗದಲ್ಲಿ ವಾಸ ಇರತಕ್ಕಂಥದ್ದು. ಈ ಒಂದು ಭಾಗದಲ್ಲಿ ಪ್ರತಿ ವರ್ಷವೂ ಕೂಡ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಒಂದು ರೀತಿ ಜಲ ದಿಗ್ಬಂಧನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ರೀತಿ ಜಲ ದಿಗ್ಬಂಧನ ಈ ಒಂದು ಗ್ರಾಮಕ್ಕೆ ಆಗುತ್ತೆ. ಈ ಕೂಡುಕಂಡಿ, ಪೈಸರಿ, ಪರಂಬು ಈ ಭಾಗದ ಸುಮಾರು 100ಕ್ಕೂ ಅಧಿಕ ಕುಟುಂಬಗಳು ಏನಿದೆ, ಈ 100ಕ್ಕೂ ಅಧಿಕ ಕುಟುಂಬಗಳು ಕೂಡ ಪ್ರತಿ ವರ್ಷವೂ ಕೂಡ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಜಲ ದಿಗ್ಬಂಧನ ಆಗುವಂಥದ್ದು. ಹೀಗಾಗಿ ದೋಣಿಕಾಡು ಅಂತ ಹೆಸರು ಏನಿದೆ, ಹೆಸರಿಗೆ ತಕ್ಕಂತೆಯೇ ಪ್ರತಿ ವರ್ಷವೂ ಕೂಡ ಈ ಒಂದು ನಾಡ ದೋಣಿ ಏನಿದೆ, ಆ ನಾಡ ದೋಣಿಯನ್ನ ಬಳಸ್ಕೊಂಡೆ ಇಲ್ಲಿಯ ಜೀವನ ಸಾಗಬೇಕಾಗುತ್ತೆ. ಯಾಕಂದ್ರೆ ಈ ದೋಣಿ ಸಾಗಿದ್ರೆ, ಈ ನಾವಿಕ ಸಾಗಿಸಿದ್ರೆ ಮಾತ್ರ ಈ ಒಂದು ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಜನರು ಯಾರಿದ್ದಾರೆ ಆ ಜನರ ಜೀವನ ಆಗುತ್ತೆ. ಯಾಕಂದ್ರೆ ಇಲ್ಲೂ ಕೂಡ ಆ ದೋಣಿ ಏನಿದೆ ನೆನ್ನೆನೂ ಕೂಡ ಸಾಕಷ್ಟು ಪ್ರವಾಹ ಭೀತಿ ಕೂಡ ಈ ಭಾಗದಲ್ಲಿ ಆಗಿತ್ತು. ಸುಮಾರು 6 ರಿಂದ 7 ಅಡಿಯಷ್ಟು ನೀರು ಕೂಡ ಈ ರಸ್ತೆ ಮಾರ್ಗವಾಗಿ ಹರಿದಿತ್ತು. ಹೀಗಾಗಿ ಆ ದೋಣಿ ಏನಿದೆ ಪ್ರತಿ ವರ್ಷವೂ ಕೂಡ ಬಳಸ್ತಾರಲ್ಲ, ಆ ದೋಣಿಯನ್ನೇ ನೆನ್ನೆನೂ ಕೂಡ ಒಂದಷ್ಟು ಜನರು ಬಳಸ್ಕೊಂಡು ತಮ್ಮ ಗ್ರಾಮಗಳಿಗೆ ಕೂಡ ಹೋಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಹಲವಾರು ಬಾರಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿರೋದ್ರೆ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಜಿಲ್ಲಾಡಳಿತಕ್ಕಿರ್ಬೋದು, ಜಿಲ್ಲಾ ಪಂಚಾಯತಿ ಎಲ್ಲವೂ ಕೂಡ ಮನವಿ ಮಾಡಿದರೆ ಪರ್ಯಾಯ ಮಾರ್ಗ ಆದರೂ ಮಾಡಿಕೊಡಿ, ಅಥವಾ ಈ ಒಂದು ರಸ್ತೆ ಏನಿದೆ ಈ ರಸ್ತೆಯಿಂದ ಮೇಲ್ಸೇತುವೆ ಆದರೂ ಮಾಡಿಕೊಟ್ರೆ ಒಂದಷ್ಟು ನಾವು ಓಡಾಟವನ್ನ ಮಾಡ್ಬೋದು. ಮಡಿಕೇರಿ ತಾಲೂಕು ಇರ್ಬೋದು, ಚೇರಂಬಾಣೆ, ಬಾಗಮಂಡಲ ಇವು ಎಲ್ಲದಕ್ಕೂ ಕೂಡ ಓಡಾಡಕ್ಕೆ ಆಗುತ್ತೆ ಅನ್ನೋದು ಅವರ ಮಾತಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾದ್ರೆ ಸಾಕಷ್ಟು ವಯೋವೃದ್ಧರು ಕೂಡ ಈ ಒಂದು ಭಾಗದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿದೆ. ಏನಾದ್ರು ಅನಾರೋಗ್ಯ ಪೀಡಿತರು ಏನು ಸಮಸ್ಯೆಗೆ ಸಿಲುಕಿದ್ರೆ ಜನರನ್ನ ಸಾಕಷ್ಟು ಸುತ್ತಿ ಬಳಸಿ ಕರ್ಕೊಂಡ್ಬರುವಂತಹ ಸಮಸ್ಯೆಗಳು ಕೂಡ ಆಗುತ್ತೆ. ಯಾಕಂದ್ರೆ ಕಳೆದ ಬಾರಿನೂ ಕೂಡ ಪಬ್ಲಿಕ್ ಟಿವಿ ವರದಿ ಮಾಡುವಂತಹ ಸಂದರ್ಭದಲ್ಲಿ ಅನಾರೋಗ್ಯ ಪೀಡಿತರನ್ನು ಎತ್ಕೋಗುವಂಥದ್ದು ಕೂಡ ದೃಶ್ಯ ಸರ್ವೇ ಸಾಮಾನ್ಯವಾಗಿ ಗೋಚರಿಸಿತ್ತು. ಈ ಬಾರಿನೂ ಕೂಡ ಜನರು ಅದೇ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಯಾರಾದ್ರೂ ಕೂಡ ಈ ಒಂದು ಭಾಗದಲ್ಲಿ ಇದ್ದಾರೆ, ಆದ್ರೂ ಕೂಡ ಯಾರು ಈ ವರ್ಷವೂ ಕೂಡ ಸ್ಪಂದಿಸ್ತಾ ಇಲ್ಲ. ಅಷ್ಟೇ ಅಲ್ಲದೆ ಏನ್ ನಾಡ ದೋಣಿಯನ್ನ ಕೊಟ್ಟಿದ್ದಾರೆ, ಈ ನಾಡ ದೋಣಿಗೂ ಕೂಡ ಸುರಕ್ಷಿತವಾದಂತಹ ಏನು ಲೈಫ್ ಜಾಕೆಟ್ ಇರ್ಬೋದು ಯಾವುದೂ ಕೂಡ ಕೊಡ್ತಾ ಇಲ್ಲ. ಹೀಗಾಗಿ ಒಂದು ವೇಳೆ ಭಾರಿ ರಭಸದ ಗಾಳಿ ಬಂತು ಅಂದ್ರೆ ಈ ದೋಣಿ ಸಂಪೂರ್ಣವಾಗಿ ಒಂದ್ ಕಡೆ ಹೋಗುತ್ತೆ. ಹೀಗಾಗಿ ಜನರು ಕೂಡ ಪ್ರತಿ 3 ತಿಂಗಳು ಪ್ರತಿ ವರ್ಷವೂ ಕೂಡ 3 ತಿಂಗಳು ಏನು ಅವಧಿ ಇರುತ್ತೆ, ಆ ಅವಧಿಯಲ್ಲಿ ಫುಲ್ ಜೀವದ ಹಂಗನ್ನ ತೊಡೆದು ಈ ದೋಣಿಯಲ್ಲೇ ಜನರು ಓಡಾಟವನ್ನ ಮಾಡಬೇಕಾಗುತ್ತೆ. ಹೀಗಾಗಿ ಈ ಗ್ರಾಮಸ್ಥರು ಹೇಳುವಂಥದ್ದು ಮತ್ತು ಮನವಿ ಮಾಡ್ತಾ ಇರುವಂಥದ್ದು, ಪ್ರತಿ ವರ್ಷವೂ ಕೂಡ ಈ ದೋಣಿ ನಮಗೆ ಆಸರೆ ಆಗ್ತಾ ಇದೆ. ಶಾಶ್ವತವಾದಂತಹ ಒಂದು ಪರಿಹಾರವನ್ನ ನೀಡಿ. ಪ್ರತಿ ವರ್ಷವೂ ಕೂಡ ಪ್ರವಾಹ ಭೀತಿ ಎದುರಾದಂತಹ ಸಂದರ್ಭದಲ್ಲಿ ಇಲ್ಲಿ ಶಾಲಾ ಕಾಲೇಜ್ ಹೋಗುವಂತ ಮಕ್ಕಳು ಸುಮಾರು 1 ತಿಂಗಳು ಶಾಲಾ ಕಾಲೇಜನ್ನೇ ತೊರೀತಾರೆ. ಹೀಗಾಗಿ ಅವರ ವಿದ್ಯಾಭ್ಯಾಸಕ್ಕೂ ಕೂಡ ತೊಂದರೆ ಆಗುತ್ತೆ ಅನ್ನೋದು ಇಲ್ಲಿಯ ಗ್ರಾಮಸ್ಥರ ಮಾತಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ 3 ತಿಂಗಳಿಗೆ ಬೇಕಾದಂತಹ ದವಸ ಧಾನ್ಯಗಳು ಏನಿರುತ್ತೆ ಅದನ್ನ ಶೇಖರಣೆ ಮಾಡಿ ಇಟ್ಕೊಳ್ಳುವಂತಹ ಪರಿಸ್ಥಿತಿ ಈ ಗ್ರಾಮದ ಹಲವಾರು 100ಕ್ಕೂ ಅಧಿಕ ಕುಟುಂಬಗಳಿಗೆ ಒದಗುತ್ತೆ. ಹೀಗಾಗಿ ಒಂದು ರೀತಿ ಮನವಿಯನ್ನ ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ದಾರೆ. ಈ ವರ್ಷವೂ ಕೂಡ ಅದು ನಿರಂತರವಾಗಿ ನಡೀತಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.